ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರ ಮೇಲೆ ಹೂವಿನ ಮಳೆ ಮಾಡಿ ಕೋಡಪ್ಪನಹಳ್ಳಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಕಾಂಗ್ರೆಸ್ ಮುಖಂಡ ಚಿಕ್ಕೇಗೌಡ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡನಪಳ್ಳಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಚಿಕ್ಕೇಗೌಡ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸರಿಸುಮಾರು 500 ಜನ ಮಹಿಳೆಯರು ರಂಗೋಲಿಯನ್ನ ಬಿಡಿಸಿದ್ದರು. ಈ ರಂಗೋಲಿಯನ್ನ ವೀಕ್ಷಣೆ ಮಾಡಲು ಮತ್ತು ವಿಜೇತರಿಗೆ ಬಹುಮಾನವನ್ನ ಕೊಡಲು ಬಂದ ಶಾಸಕ ಎನ್ ಶ್ರೀನಿವಾಸ್ ಅವರ ಮೇಲೆ ಹೂವಿನ ಸುರಿಮಳೆ ಮಾಡಿ ಚಿಕ್ಕೇಗೌಡ ಬರಮಾಡಿಕೊಂಡರು. ನಂತರ ಶಾಸಕರು ರಂಗೋಲಿಯನ್ನ ವೀಕ್ಷಣೆ ಮಾಡಿ ಮನಸೋತರು. ಅಷ್ಟು ಚೆನ್ನಾಗಿ ರಂಗೋಲಿಯನ್ನ ಮಹಿಳೆಯರು ಬಿಡಿಸಿದ್ದರು. ಮೊದಲ, ದ್ವಿತೀಯ, ತೃತೀಯ ಬಹುಮಾನವನ್ನ ಮಹಿಳೆಯರಿಗೆ ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ನಂತರ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರು ಸಮಾಧಾನಕರ ಬಹುಮಾನವನ್ನ ವಿತರಿಸಿದರು. ವಿಶೇಷವೇನೆಂದರೆ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಶಾಸಕ ಎನ್ ಶ್ರೀನಿವಾಸ್ ಅವರ ಭಾವಚಿತ್ರವನ್ನ ಮಹಿಳೆಯರು ಬಿಡಿಸಿದ್ದರು. ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ನೋಡಿ ಶಾಸಕ ಎನ್ ಶ್ರೀನಿವಾಸ್ ಮನಸೋತರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಕೋಡಪ್ಪನಹಳ್ಳಿ ಚಿಕ್ಕೇಗೌಡ, ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ರಂಗೋಲಿಗಳನ್ನು ನೋಡಿ ಶಾಸಕರು ಸಂತೋಷ ಪಟ್ಟರು. ಅದರಲ್ಲೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ನೋಡಿ ತುಂಬಾ ಸಂತಸ ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ಮಹಿಳೆಯರ ಕುಂದುಕೊರತೆಯನ್ನ ಶಾಸಕರು ಬಗೆಹರಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಭೂಮಿ ಪೂಜೆ ಮಾಡುತ್ತಾರೆ. ಆಶ್ರಯ ಯೋಜನೆಯಲ್ಲಿ ಬಡವರಿಗೆ ಮನೆ ಕಲ್ಪಿಸಿಕೊಡಲಾಗುತ್ತೆ ಎಂದು ಭರವಸೆ ನೀಡಿದ್ದಾರೆ. ವಿಜೇತರಿಗೆ ಬಹುಮಾನವನ್ನ ಶಾಸಕರು ವಿತರಿಸಿದರು. ನೆಲಮಂಗಲ ತಾಲೂಕನ್ನ ಅಭಿವೃದ್ಧಿಪಡಿಸಿರುವ ಏಕೈಕ ಶಾಸಕ ಅಂದರೆ ಅದು ಎನ್ ಶ್ರೀನಿವಾಸ್ ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲ ಗೌರವಾನ್ವಿತ ಮಹಾಜನತೆಗೆ, ವಿಶೇಷವಾಗಿ ನನ್ನ ತಾಯಂದಿರಿಗೆ, ಇಲ್ಲಿನ ನಡೆದಿರ್ತಕ್ಕಂಥ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ನಾನು ಕೇವಲ ಸರ್ಕಾರದ ಕೆಲಸ ಕಾರ್ಯಗಳು ಸೀಮಿತ ಆಗಿರಬಾರ್ದು. ನನ್ನ ಕೆಲಸ ಕಾರ್ಯಗಳು ರೈತರಿಗೆ ತಾಲೂಕು ಆಫೀಸಲ್ಲಿ ಫೋನ್ ಮಾಡಿ